ಕೊಡುತ್ತಿದ್ದ ಮಾಸಾಶನದಲ್ಲೇ ಜೀವನ ನಡೆಸುತ್ತಿದ್ದ ಮತ್ತು ಅವರ ಕೋರಿಕೆಯ ಮೇರೆಗೆ ಅವರು ಪುರಿ ಪಟ್ಟಣವನ್ನು ಬಿಟ್ಟು ಬಂದು ಕಲ್ಕತ್ತಾದಲ್ಲಿ ಹರಿವಲ್ಲಭನಿಗೆ ಸೇರಿದ ಮನೆಯಲ್ಲಿ ವಾಸಿಸಲಾರಂಭಿಸಿದ್ದದ್ದು. ಹೀಗೆ ಒಂದು ರೀತಿಯಲ್ಲಿ ಅವನು ತನ್ನ ಚಿಕ್ಕಪ್ಪನ ಮಕ್ಕಳ ದಾಕ್ಷಿಣ್ಯದಲ್ಲಿದ್ದ ಈಗ ಇತರ ಬಂಧುಗಳ ಮಾತು ಕೇಳಿಕೊಂಡು ಹರಿವಲ್ಲಭ ತನ್ನನ್ನು ಆ ಮನೆ ಬಿಟ್ಟು ಹೋಗುವಂತೆ ಹೇಳಿದರೆ ಏನು ಮಾಡುವುದಪ್ಪ ಎಂಬ ಶಂಕೆ ಅವನನ್ನು ಕೊರೆಯತೊಡಗಿತು. ಅವನು ಅಂದುಕೊಳ್ಳುತ್ತಿದ್ದಂತೆಯೇ ಆಗಿ ಹೋಯಿತು. ಅವನ ಬಗ್ಗೆ ಅಸಮಾಧಾನ ಸೂಚಿಸಿ ಆ ಸೋದರರಿಬ್ಬರು ಪತ್ರ ಬರೆದರು ಮತ್ತು ಯಾವುದೋ ಜಾರೂರ ವಿಷಯವನ್ನು ನಿರ್ಧಾರ ಮಾಡಿಕೊಳ್ಳುವುದಕ್ಕಾಗಿ ಹರಿವಲ್ಲಭ ಕಲ್ಕತ್ತಾಕ್ಕೆ ಬರುತ್ತಿದ್ದಾನೆ ಎಂದು ತಿಳಿದು ಬಂತು. ಬರಲಿ, ಏನಂತೆ? ನಾನೇನು ಅನ್ಯಾಯ ಮಾಡಿಲ್ಲವಲ್ಲ ಎಂದು ಬಲರಾಮ ತನ್ನೊಳಗೆ ಹೇಳಿಕೊಂಡು ಮೇಲೆ ಅವನೇನಾದರೂ ತನ್ನ ಮೇಲೆ ಸುಳ್ಳು ಆಪಾದನೆ ಮಾಡಿದರೂ ತಾನು ಮಾತ್ರ ಶ್ರೀರಾಮಕೃಷ್ಣರು ಕಾಯಿಲೆ ಮಲಗಿರುವ ಈ ಕಠಿಣ ಸಮಯದಲ್ಲಿ ಅವರನ್ನು ಬಿಟ್ಟು ಎಲ್ಲಿಗೂ ಹರಿವಲ್ಲಭ ಬಂದಿಳಿದ. ಬಲರಾಮ ಅವನನ್ನು ಪ್ರೀತಿಯಿಂದ ಸ್ವಾಗತಿಸಿ ಆತನ ಅನುಕೂಲಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ತಾನು ಹಿಂದಿನಂತೆಯೇ ಶ್ರೀರಾಮಕೃಷ್ಣರ ಬಳಿಗೆ ಬಂದು ಹೋಗುವುದನ್ನು ಮುಂದುವರಿಸಿದ. ಆದರೆ ಅವನ ಮನಸ್ಸಿನಲ್ಲೇನೋ ತಳಮಳ ನಡೆಯುತ್ತಿದೆ ಎಂಬುದನ್ನು ಪತ್ತೆ ಹಚ್ಚಲು ಶ್ರೀರಾಮಕೃಷ್ಣರಿಗೆ ತಡವಾಗಲಿಲ್ಲ. ಹರಿವಲ್ಲಭ ಕಲ್ಕತ್ತಾಕ್ಕೆ ಬಂದ ದಿನವೇ ಮ್ಲಾನ ಮುಖವನ್ನು ಕಂಡು ಅತ್ಯಂತ ಅನುಕಂಪದಿಂದ ಅವನನ್ನು ಬಳಿ ಕರೆದು ಮಾತನಾಡಿಸಿದರು. ವಿಷಯವೆಲ್ಲ ತಿಳಿಯಿತು. ಬಳಿಕ ಕೇಳಿದರು, ಆಯಿತು, ಹರಿವಲ್ಲಭನ ಸ್ವಭಾವ ಎಂಥದ್ದು? ಅವನನ್ನು ಇಲ್ಲಿಗೆ ಕರೆತರಲು ಸಾಧ್ಯವಾಯಿತೇನು?